ಇದೇ ಕನ್ಫ್ಯೂಷನ್ನು, ಇದೇ ಪ್ರಾಬ್ಲಮ್ಮು. ತಿಂಡಿ ಏನು ಅಂತ. ಇವತ್ತಿನ ತಿಂಡಿ ಏನಪ್ಪ ಹೇಳ್ಬಿಡು ಹೋಗಿ. ಹೌದಲ್ವಾ, ತಿಂಡಿ ಟೈಮ್ ಆಗಿರ್ಬೇಕಾ? ಮತ್ತೆ ಏನ್ ಮಾಡ್ಬೋದು? ಅದೇ ತರಕಾರಿ ಹಾಕಿ ಉಪ್ಪಿಟ್ಟು, ಪುದೀನ ಚಟ್ನಿ. ಸೂಪರ್, ಒಳ್ಳೆ ಐಡಿಯಾ. ಬಿಸಿ ಬಿಸಿ ಕಾಂಕ್ರೀಟು ಅಲ್ಲ ಉಪ್ಪಿಟ್ಟು. ಕೂತ್ಕೋ, ನೀ ಕೂತ್ಕೋ. ಈಗ ತಾನೇ ರಿಟೈರ್ ಆಗಿದ್ಯಾ, ಕೈ ಬೇರೆ ನೋವು ಮಾಡ್ಕೊಂಡು ಸ್ಲಿಂಗ್ ಹಾಕೊಂಡಿದ್ಯಾ. ಇನ್ನು ನಾನೇ ಮಾಡ್ತೀನಿ, ಹೋಗ್ಲಿ ಬಿಡು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ನೀನು ಹೇಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ. ಅಲ್ಲರಿ, ಇದನ್ನೆಲ್ಲ ಯಾಕೆ ಹೇಳ್ತೀರಾ? ಅಲ್ಲ, ನಾನೇನಾದ್ರೂ ತಿಂಡಿ ನಾನೇ ಮಾಡ್ತೀನಿ ಅಂತ ಹೇಳಿದ್ನ, ಅದು ಈ ಕೈನಲ್ಲಿ. ನೀವೇ ಮಾಡಿ. ಹೇಗಿದ್ರು ದಿನಾಗ್ಲೂ ಮಾಡಿ ಮಾಡಿ ನಿಮಗ್ ಅಭ್ಯಾಸ ಆಗ್ಬಿಟ್ಟಿದೆ. ನನಗೂ ಅಭ್ಯಾಸ ತಪ್ಪು ಹೋಗ್ಬಿಟ್ಟಿದೆ. ಓಹೋ, ಈಗೋ ಅನ್ನಿಸುತ್ತಿದೆ ಯಾಕೋ ಇಂದು ನೀ ರಿಟೈರ್ ಆಗಿಲ್ಲ ಎಂದು. ಬ್ಯಾಂಕಿನ ಲೋಕದಿಂದ ನನಗಾಗಿ ಬಂದೆ ಎಂದು. ಆಹಾ, ಎಂಥ ಮಧುರ ಯಾತನೆ. ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ ನೋಡಿ. ಆ ರಾಜನ್ನು ಧೀರೇಂದ್ರ ಅವ್ರ ಜೊತೆಗೆ ಸೇರ್ ನಾಟಕ ಮಾಡಿ ಮಾಡಿ ನಾಟಕ ಮಾಡಕ್ ಶುರು ಮಾಡ್ತಿದ್ದೀರ. ಅಲ್ಲ ಉಷಾ, ಏನ ಆಗೊಮ್ಮೆ ಈಗೊಮ್ಮೆ ಫ್ರೆಂಡ್ಸ್ ಜೊತೆ ಹೋಗ್ತೀನಪ್ಪ, ನಾಲ್ಕು ನಾಟಕ ಆಡ್ಕೊಂಡ್ ಬರ್ತೀನಪ್ಪ. ಅದನ್ನೇ ನೋಡಿದ್ರೆ ದಿನಾ ನಾಟಕ ಆಡ್ತೀರಿ ಅಂತ ಹೇಳ್ತಿದ್ದೀಯಲ್ಲ. ಏನ್ ನಗ್ತಿದ್ದೀರಾ? ಅಲ್ಲ, ನಮ್ಮನೇಲೆ ನನ್ನ ಪರಿಸ್ಥಿತಿ ಹಿಂಗಾದ್ರೆ ಇನ್ನು ನನ್ನ ಫ್ರೆಂಡ್ ರಾಜನ್ನು, ಅವನು ಹಂಗೂ ಹಿಂಗೂ ತಿಂಗಳಲ್ಲಿ ಒಂದು 20 ದಿವಸ ಫ್ರೆಂಡ್ ಜೊತೆ ಸುತ್ಕೊಂಡು ನಾಟಕ ಆಡ್ಕೊಂಡು ಬರ್ತಾನೆ ಮನೆಗೆ. ಅವನ ಮನೇಲಿ ಇನ್ನು ಅವನ ಪರಿಸ್ಥಿತಿ ಏನಿರುತ್ತೋ ಹೇಗಿರುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗಂತೂ ಅಷ್ಟೇ. ಓ ಅರುಣ, ನಿಮ್ ಫ್ರೆಂಡ್ ಅರುಣ ಬಂದ್ರು ನೋಡಿ. ಇನ್ ಮುಗೀತು, ತಿಂಡಿ ಊಟ ಮುಗಿಸ್ಕೊಂಡೆ ಈ ಮನುಷ್ಯ ಹೊರಡೋದು. ಅಡುಗೆ ಮನೆ ಕೆಲಸ ಈ ಕೈನಲ್ಲಿ ನಾನೇ ಮಾಡ್ಬೇಕು. ಓ ಅರುಣ, ಬಾಬಾ 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 ಬಾಬಾ, ಕೂತ್ಕೋ ಬಾ. ಹೇಗಿದೆಯಪ್ಪ? ಓ, ಉಷಾ ರಿಟೈರ್ ಆಗಲು ಅಂತ ಗೊತ್ತಾಯ್ತು. ನಿನ್ಗೂ ಅಡುಗೆ ಮನೆಯಿಂದ ರಿಲೀಫು. ಈ ಮನುಷ್ಯನ್ಗೆ ಎಲ್ಲರ ಮನೆ ವಿಚಾರ ಬೇಕು. ಅಲ್ಲ, ಹಾಗೇನಿಲ್ಲಪ್ಪ. ಉಷಾನೇ ಕಣೋ, ತಿಂಡಿ ಊಟ ಎಲ್ಲ ಪಾಪ ಕೈನಾ ಮಾಡ್ಕೊಂಡು ಅದರಲ್ಲೇ ಮಾಡ್ತಾ ಇದ್ದಾಳೆ. ಒಳ್ಳೆದೇ ಆಯ್ತು ಬಿಡು, ನಿನ್ ಕೈ ರುಚಿ ತಿಂದು ಉಷಾ, ಹಸಿಮೆಣಸಿನ್ಕಾಯಿ ಹಾಕ್ಬೇಡ್ರಿ, ನನ್ನ ಅಲರ್ಜಿ. ಕೆಂಪು ಮೆಣಸಿನ್ಕಾಯಿ ಉಪಯೋಗಿಸಿ. ಅರುಣ, ಕೆಂಪು ಮೆಣಸಿನ್ಕಾಯಿ ತಾನೆ 4 ಜಾಸ್ತಿನೇ ಹಾಕ್ತಿತ್ತು. ಅರುಣ, ಬಾಬಾ. ಅಲ್ಲ, ಏನಪ್ಪ ಕ್ಲಿನಿಕ್ ಅಲ್ಲಿ ಪೇಷಂಟ್ಸ್ಗಳು ಯಾರು ಇಲ್ವೇನೋ, ಅಥವಾ ಕ್ಲಿನಿಕ್ ಏನಾದ್ರು ಕ್ಲೋಸ್ ಮಾಡ್ಬಿಟ್ಯಾ? ಇಲ್ಲಪ್ಪ, ಕ್ಲಿನಿಕ್ ಏನ್ ಕ್ಲೋಸ್ ಮಾಡಿಲ್ಲ, ಯಾರು ಬರ್ಲಿಲ್ಲ ಕಣಯ್ಯ. ನಾನೇ 2 ಸಲ BP ಚೆಕ್ ಮಾಡ್ಕೊಂಡೆ, 6 ಸಲ ಹಾರ್ಟ್ ಬೀಟ್ ಚೆಕ್ ಮಾಡ್ಕೊಂಡೆಯ, ಎಲ್ಲ ಸರಿಯಾಗಿದೆ. ಸಮ್ಮರ್ ಬಂತು ನೋಡ, ಹೌದು, ಸೊಳ್ಳೆ ಕಾಟ ಜಾಸ್ತಿ. ಇವತ್ತು 150 ಸೊಳ್ಳೆ ಹೊಡೆದೆ, ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ಅದಕ್ಕೆ ಚೇಂಜ್ ಇರ್ಲಿ ಅಂತ ನಿಮ್ಮ ಮನೆ ಕಡೆ ಬಂದೆ. ಓ, ಒಳ್ಳೆದಾಯ್ತು. ಬಾ ಬಾ ಬಾ, ಕೂತ್ಕೋ. ಓ, ಬನ್ನಿ, ಇದಾರೆ. ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಉಷಾ, ಯಾರು ಬಂದಿದ್ದಾರೆ ನೋಡೆ? ಪಕ್ಕದ ಮನೆ ಸುಶೀಲಾ ಬಂದಿದ್ದಾರೆ. ಸುಶೀಲಾ, ಬನ್ನಿ ಸುಶೀಲಾ, ಬನ್ನಿ. ಸುಶೀಲಾ, ಸ್ವಲ್ಪ ಡಲ್ಲ ಕಾಣಿಸ್ತಿದ್ದೀರಾ? ಏನೇ ಪ್ರಾಬ್ಲಮ್? ಓ, ಕೆಲಸದವ್ರೇನಾದ್ರೂ ಬರ್ಲಿಲ್ವಾ? ಅಯ್ಯೋ, ಕೆಲಸದವ್ರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಉಷಾ, ನಮ್ಮ ಯಜಮಾನ್ರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಓ, ಹಾಗಾ? ಓ, ಯಜಮಾನ್ರೆ ಯಾವ್ದಾದ್ರು ಬೇರೆ ಊರಿಗೆ ಹೋಗಿದಾರಾ? ಇಲ್ಲ ಉಷಾ, ಅವ್ರೇನು ಯಾವಾಗ್ಲೂ ರೂಮಲ್ಲೇ ಕೂತಿರ್ತಾರೆ, ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹೌದಾ? ಯಾವ್ದಾದ್ರು ಡಾಕ್ಟರ್ಗಾದ್ರೂ ತೋರಿಸ್ಬೇಕಿತ್ತಲ್ವಾ ನೀವು? ಅದನ್ನೇ ಯೋಚಿಸ್ತಾ ಇದ್ದೆ. ನಂಗೆ ತೋರಿಸಿ. ನಾನು
ಈ ಜ್ಯೋತಿಷಿಗಳಿಗೆಲ್ಲ ತೋರ್ಸಲ್ಲ, ಡಾಕ್ಟರ್ಗೆ ತೋರ್ಸೋದು. ರೀ ಸುಶೀಲಾ, ಅವರು ಜ್ಯೋತಿಷಿಗಳಲ್ಲ, ನೋಡೋದಿಕ್ಕೆ ಟಿವಿನಲ್ಲಿ ಬರೋ ಜ್ಯೋತಿಷಿಗಳ ತರ ಕಾಣಿಸ್ತಾರೆ. ಅವರು ಡಾಕ್ಟ್ರು. ಹೌದಾ? ಸಾರಿ ಡಾಕ್ಟರ್, ನಾನೆಲ್ಲೋ ಇವರು ಜ್ಯೋತಿಷ ಕೇಳೋದಿಕ್ಕೆ ಅಂತ ಬ್ರಹ್ಮಾಂಡ ಗುರುಜಿನೋ ಗಿಳಿಶಾಸ್ತ್ರದವ್ರನ್ನೋ ಕರ್ಸಿರ್ಬೇಕು ಅನ್ಕೊಂಡ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ, ಇವ್ರು ಏನು ಅನ್ಕೊಳ್ಳಲ್ಲ ಅದಕ್ಕೆಲ್ಲ. ನೀವು ಕಾಫಿ ಕುಡಿತೀರಾ? ನಾನೇ ಮಾಡ್ಕೊಂಡ್ ಬರ್ತೀನಿ ಈಗ. ಸತೀಶ, ನನಗೂ ಒಂದು ಲೋಟ ಕಾಫಿ, ಸಕ್ಕರೆ ಕಡಿಮೆ ಇರಲಿ. ನಿಮ್ಗೆ ಕಾಫಿ ಆಮೇಲೆ ಮಾಡ್ಕೊಡ್ತೀನಿ. ನಿಮ್ಮ ಯಜಮಾನ್ರಿಗೆ ಯಾಕೋ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡೇ ಕೂತಿರ್ತಾರೆ ಡಾಕ್ಟ್ರೆ. ನಾನ್ ಮಾತಾಡ್ಸಿದ್ರು ಮಾತಾಡಲ್ಲ ಅಂತಾರೆ. ಹೌದಾ? ಎಷ್ಟು ದಿವಸದಿಂದ ಈ ರೀತಿ ಆಗ್ತಾ ಇದೆ? 3-4 ದಿನದಿಂದ ಈ ತರ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಮೊದಲು ಹೇಗಿದ್ರು? ನೋಡೋಕೆ ತುಂಬಾ ಚೆನ್ನಾಗಿದ್ರು. ಡ್ರೆಸ್ ಮಾಡ್ಕೊಂಡ್ರಂತೂ ಒಳ್ಳೆ ಹೀರೋ ತರ ಇರೋರು. ತಲೆ ತುಂಬಾ ಕೂದ್ಲು, ನೋಡೋಕೆ ಥೇಟ್ ಕಮಲಾ ಹಾಸನ್ ತರ ಇದ್ರು. ಈಗ ಸ್ವಲ್ಪ ಮುಖ ಡಲ್ ಆಗಿದೆ, ತಲೆ ಮೇಲೆ ಕೂದಲು ಕಮ್ಮಿ ಆಗಿದೆ, ಸ್ವಲ್ಪ ಅನುಪಮ್ ಖೇರ್ ತರ ಕಾಣಿಸ್ತಾರೆ. ವರ್ಣನೆ ಎಲ್ಲ ಮುಗೀತಾ ಇಲ್ಲ ಇನ್ನೂ ಇದೆಯಾ? ಅವ್ರು ನಾಟಕ ಮಾಡ್ತಾ ಇದ್ರು. ಅವ್ರೇನಾದ್ರೂ ಹಿರಣ್ಯಕಶಿಪು ಪಾತ್ರ ಮಾಡಿದ್ರೆ ಥೇಟ್ ಅಣ್ಣ ಅವರೇ ಸ್ಟೇಜ್ ಮೇಲೆ ಬಂದಾಗಿರ್ತಿತ್ತು, ಗೊತ್ತಾ? ನಾನು ಕಶ್ಯಪ ಬ್ರಹ್ಮನ ಮಗ, ದಿತಿ ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಳಾತಳ ರಸಾತಳ ಪಾದಾಳಗಳನ್ನೇ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ನೀವು ನಮ್ಮ ಯಜಮಾನ್ರಿಗಿಂತ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ತೀರಾ? ಅದೇನ್ ಡೈಲಾಗು, ಅದೇನ್ ಆಕ್ಟಿಂಗು, ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ ರೀ. ಈ ಸುಶೀಲಾ, ಡಾಕ್ಟ್ರು ನಿಮ್ ಯಜಮಾನ್ರ ಬಗ್ಗೆ ಕೇಳ್ತಿದ್ದಾರೆ, ಹೇಳಿ. ನಿಮ್ಮ ನಾಟಕ ನೋಡೋಕ್ ನಾನಿಲ್ಲಿ ಬಂದಿಲ್ಲ. 3 ದಿವಸಕ್ಕೆ ಮೊದಲು ಹೇಗಿದ್ರು ಅಂದ್ರೆ ಅವ್ರ ಬಿಹೇವಿಯರ್ ಹೇಗಿದ್ರು, ನಾರ್ಮಲ್ ಆಗಿದ್ರು ಅಂತ ಗೊತ್ತಾಯ್ತಾ? ಸ್ವಲ್ಪ ಕನ್ಫ್ಯೂಸ್ ಆಯ್ತು ಡಾಕ್ಟ್ರೆ. ಮೇಡಮ್, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ನಾನು ಕನ್ಫ್ಯೂಸ್ ಮಾಡ್ಕೊಂಡು ಮೊನ್ನೆ ನನ್ನ ಫ್ರೆಂಡ್ ಸದಾಶಿವನ್ ಜೊತೆ ಮೈಸೂರು ಮಲ್ಲಿಗೆ ನಾಟಕ ನೋಡಕ್ ಹೋಗಿದ್ನಲ್ಲ, ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡ್ಬಿಡ್ತಿದ್ದೇನೆ ಈಗ. ಮೈಸೂರು ಮಲ್ಲಿಗೆನಾ? ತುಂಬಾ ಚೆನ್ನಾಗಿದೆ ಡಾಕ್ಟ್ರೆ. ಆ KS ನರಸಿಂಹಸ್ವಾಮಿಗಳ ಕವನಗಳನ್ನ ಸೇರಿಸಿ ರಂಗದ ಮೇಲೆ ಅದೆಷ್ಟು ಚೆನ್ನಾಗಿ ತಂದಿದ್ದಾರೆ. ರಾಜೇಂದ್ರ ಕಾರಂತರು ನೋಡಿ ತುಂಬಾ ಚೆನ್ನಾಗಿದೆ ಡಾಕ್ಟ್ರೆ. ಆ ಬಳೆಗಾರ ಚೆನ್ನಯ್ಯ ಮನೆಗೆ ಬರೋ ಸೀನು, ಅಯ್ಯೋ ಅದೇನ್ ಸೂಪರ್ ಡಾಕ್ಟ್ರೆ. ಬಳೆಗಾರ ಚೆನ್ನೈನ ಬಗ್ಗೆ ಮಾತಾಡೋಣವಾ ಇಲ್ಲ ಹಿರಣ್ಯಕಶಿಪು ಬಗ್ಗೆ ಮಾತಾಡೋಣವಾ? ನಿಮ್ ಗಂಡನ ಬಗ್ಗೆ? ಸಾರಿ, ನಾಟಕದ ಬಗ್ಗೆ ಮಾತಾಡ್ತಾ ಎಲ್ಲ ಮರ್ತೋಯ್ತು ಡಾಕ್ಟ್ರೆ. ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಮೇಡಮ್, ಎಮೋಷನ್ ನಾಟಕದ ಬಗ್ಗೆ ಆಗ್ಬೇಕಾ ಇಲ್ಲ ಗಂಡನ ಬಗ್ಗೆ ಆಗ್ಬೇಕಾ? ಸಾರಿ ಡಾಕ್ಟರ್, ಸ್ವಲ್ಪ ನಾಟಕದ ವಿಚಾರ ಬಂತಲ್ವಾ, ಕಂಪ್ಲೀಟ್ ಮರ್ತು ಹೋಗ್ಬಿಟ್ಟೆ ಡಾಕ್ಟ್ರೆ. ಸರಿ, 3 ದಿವಸಕ್ಕಿಂತ ಮೊದಲು ಹೇಗಿದ್ರು? ಅಯ್ಯೋ, ಇದು ಹೇಳಿದ್ರಲ್ಲ ಡಾಕ್ಟ್ರೆ, ಕಮಲ್ ಹಾಸನ್ ತರ ಇದ್ರು, ಇವಾಗ ಅನುಪಮ್ ಖೇರ್ ತರ ಆಗಿದ್ರು. ನಿಮ್ ವಿಚಾರ ಎಲ್ಲ ಇನ್ನೊಂದು 5 ನಿಮಿಷ ಕೇಳ್ತಾ ಇದ್ರೆ ನಾನು ಹುಚ್ಚ ವೆಂಕಟ ಆಗ್ಬಿಡ್ತೀನಿ ಅಷ್ಟೇ. ಸಾರಿ ಡಾಕ್ಟರ್, ಸಾರಿ. ನಾನು ಕೇಳಿದ್ದು 3 ದಿವಸಕ್ಕಿಂತ ಮೊದಲು ಹೇಗಿದ್ರು ಅಂತ. ಅವ್ರ ಕೆಲಸ ಎಲ್ಲ ಮಾಡ್ಕೋತಾ ಇದ್ರು. ಓಹ್, ಬಟ್ಟೆನ ಮಿಷಿನ್ಗಾಗಿ ಒಣಗಿಸಿ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡೋರು. ಪಾತ್ರೆನ ಕ್ಲೀನಾಗಿ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸಿಡ್ತಾ ಇದ್ರು. ತರಕಾರಿನ ಅವರೇ ಮಾರ್ಕೆಟ್ ಹೋಗಿ ತಗೊಂಡ್ಬಂದು ಹೆಚ್ಚಿಡ್ತಾ ಇದ್ರು. ಅವ್ರ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ಅವರೇ ಮಾಡ್ಕೋತಿದ್ರು. ಓಹ್, ನೀವೇನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಅದನ್ನೇನ್ ಕೇಳ್ತೀರಾ ಡಾಕ್ಟ್ರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಕೆಲಸ ಮಾಡಿ ಮುಗಿಸೋಷ್ಟಕ್ಕೆ ಹಾಸಿಗೆ ಕಂಡ್ರೆ ಸಾಕಪ್ಪ ಅನ್ಸ್ತಿತ್ತು. ಏನ್ರಿ ಅಷ್ಟೊಂದು ಕೆಲಸ ಮಾಡ್ತಾ ಇದ್ರಿ ನೀವು? ಬೆಳಗ್ಗೆ ಎದ್ದು ಹಲ್ಲುಜ್ಜಿದ್ಮೇಲೆ ಅವ್ರು ಕೊಡೋ ಬಿಸಿ ಬಿಸಿ ಕಾಫಿ ಕುಡ್ದು, ಅವ್ರು ತಂದಿಟ್ಟ ತಿಂಡಿ ತಿಂದು ಟಿವಿ ಮುಂದೆ ಕೂತ್ಕೊಂಡ್ರೆ ದೃಷ್ಟಿ ಕೊಟ್ಟು ನಿನಗಾಗಿ ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ 4 ಸೀರಿಯಲ್. ಅದಾದ್ಮೇಲೆ ಸ್ನಾನ ಮಾಡಿ ಅವರೇ ಮಾಡಿಟ್ಟಿರೋ ಅಡ್ಗೆನ ಊಟ ಮಾಡಿ, ಆಮೇಲೆ ಜಯಮ್ಮನ್ ಸೊಸೆ ಜೊತೆಯಲ್ಲಿ ಆಮೇಲೆ ಇನ್ಯಾವ ಬರ್ತದೆ ಡಾಕ್ಟ್ರೆ? ಗಟ್ಟಿ ಮೇಳ. ಗಟ್ಟಿ ಮೇಳ. ಆಮೇಲೆ ನಾನಿನ್ನ ಬಿಡಲ್ಲ.
ಓಹೋ. ಅದಾದ್ಮೇಲೆ ಅರ್ಧ ಗಂಟೆ ನಿದ್ದೆ ಮಾಡಿ ಎದ್ದ ಮೇಲೆ ಬಿಸಿ ಬಿಸಿ ತಿಂಡಿ ಕಾಫಿ. ನಮ್ಮ ಯಜಮಾನರು 4 ಗಂಟೆಗೆ ಕರೆಕ್ಟ್ ಆಗಿ ನನ್ನನ್ನು ಎಬ್ಬಿಸ್ಬಿಟ್ಟು ತಿಂಡಿ ಕಾಫಿ ಕೊಡ್ತಿದ್ರು. ತಿಂದ್ಬಿಟ್ಟು ಮತ್ತೆ ಟಿವಿ ಮುಂದೆ ಕೂತ್ಕೊಂಡ್ರೆ ಏನದು 100 ಜನ್ಮಕ್ಕೂ, ಆಮೇಲೆ ಇನ್ಯಾವುದು ಡಾಕ್ಟ್ರೆ ಕರಿಮಣಿ ಕರಿಮಣಿ 100 ಜನ್ಮಕ್ಕೂ, ರಾಮಾಚಾರಿ ಮನೆತನ, ಈ ಎಲ್ಲಾ ಸೀರಿಯಲ್ ನ ನೋಡಿ ಮುಗಿಸೋಷ್ಟೊತ್ತಿಗೆ ಅಯ್ಯೋ ಅದ್ರ ಜೊತೆನಲ್ಲಿ ಆ ಚಾನೆಲ್ಗಳನ್ನ ಚೇಂಜ್ ಮಾಡ್ಬೇಕಲ್ಲ. ನನ್ ಬೆರಳೆಲ್ಲ ಕೈಯೆಲ್ಲ ಎಷ್ಟು ನೋಯ್ತಿತ್ತು ಗೊತ್ತಾ ಡಾಕ್ಟ್ರೆ. ಇದೆಲ್ಲ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಸಾಕಪ್ಪ ಅನ್ಸ್ತಿತ್ತು. ಇಲ್ಲ ಮನೇಲೂ ಪ್ರಾಬ್ಲಮ್. ಏನಮ್ಮದು? ಅದು ಆ ಮನೇಲಿ ಅತ್ತೆ ಸರಿ ಇಲ್ಲ, ಈ ಮನೇಲಿ ಸೊಸೆ ಸರಿ ಇಲ್ಲ, ಅಲ್ಲಿ ಗಂಡ ಸರಿ ಇಲ್ಲ, ಇಲ್ಲಿ ಹೆಂಡತಿ ಸರಿ ಇಲ್ಲ, ಅದಕ್ಕೆ ತಂಗಿನೂ ಸರಿ ಇಲ್ಲ, ಗಂಡನ ತಮ್ಮನೂ ಸರಿ ಇಲ್ಲ, ಅದಕ್ಕೆ ನಾನು ಯಾರು ಸರಿ ಇಲ್ಲ. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಾ ಪ್ರಾಬ್ಲಮ್ಮೇ ಯಾವುದು ಸರಿ ಇಲ್ಲ. ಈ ಟೆನ್ಷನ್ ಅಲ್ಲಿ ಹಾಸಿಗೆ ನೋಡಿದ್ರೆ ಮಲ್ಕೊಂಡ್ರೆ ಸಾಕಪ್ಪ. ಇಷ್ಟು ಕೆಲಸದ ಒತ್ತಡದ ಮಟ್ಟಿಗೆ ಅವ್ರಿಗೆ ಈ ರೀತಿ ಆಗಿರ್ಬೇಕು. ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕಲ್ಲಮ್ಮ. ಅಯ್ಯೋ ರೆಸ್ಟ್ ಆಗ್ತಿತ್ತು ಡಾಕ್ಟ್ರೆ. ನಾನು ಟಿವಿ ಮುಂದೆ ಕೂತಿದ್ದಾಗ ನನ್ನ ಪಕ್ಕ ಚೇರ್ ಹಾಕೊಂಡು ಹಾಗೆ ನಾನು ಬರ್ಕೊಂಡು ಹಾಗೆ ನಿದ್ದೆ ಮಾಡೋರು ಗೊತ್ತಾ. ಸರಿ, ನಿಮ್ಮ ಮನೆಗೆ ಬಂದು ಅವ್ರನ್ನೊಂದ್ಸಲ ನೋಡಿ ಬನ್ನಿ ಡಾಕ್ಟ್ರೆ. ಅವರು ಇದು ನಮ್ಮನೆ, ಇವ್ರ ಮನೆ ಪಕ್ಕದ್ದೇನೆ. ಬನ್ನಿ ಬನ್ನಿ. ಸರಿ, ಅಣ್ಣ ನಡಿಯಪ್ಪ, ಹೋಗಿ ನೋಡ್ಕೊಂಡೆ ಬರೋಣ ನನಗೆ ಏನು ಅಂತ. ಬೇಡ ಕಣಯ್ಯ, ಒಟ್ಟಿಗೆ 8 ಜನ ಹೋದ್ರೆ ಅವ್ರಿಗೆ ಟೆನ್ಷನ್ ಆಗ್ಬೋದು. ಮೇಡಮ್ ನೀವು ಹೋಗಿ, ನಾವೆಲ್ಲ ಆಮೇಲೆ. ಹೌದಾ? ಉಷಾ ನಾ ಬರ್ತೀವ್ರಿ. ಕರ್ಕೊಂಬನ್ನಿ ಡಾಕ್ಟರ್ನ. ಬನ್ನಿ ಬನ್ನಿ. ಹೊರಟ್ರೇನೋ? ಅಬ್ಬಾ ಬಾ 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 ಅಲ್ವೋ, ದೊಡ್ಡ ಮಳೆ ಬಂದು ನಿಂತು ಹಾಗಾಯ್ತು. ನನಗೆ ಡೌಟ್ ಬಂದ್ಬಿಡ್ತು. ಇವ್ರು ಅರ್ಧ ಗಂಟೆ ಅವ್ರ ಮನೆ ಗೋಳು ಕೇಳಿ ಕೇಳಿ ನಾವು ನಮ್ಮಲ್ಲಿದ್ದೀವ ಅವ್ರ ಮಲ್ಲಿದ್ದೀವ ಅಂತ. ನನಗೂ ಹಂಗೆ ಅನ್ನಿಸ್ತು. ಅಲ್ವಾ? ಅಲ್ವೋ ಅರುಣ, ಗಂಟೆಗೆ 1 ದಿನಕ್ಕೆ 24 ಸೀರಿಯಲ್ ನೋಡಿದ್ರೆ ಇನ್ನ ರಮೇಶನ್ ಪಾಡು ಏನಾಗ್ಬೇಕಪ್ಪ ಹೇಳಿ. ಈಗ ಅರ್ಥ ಆಯ್ತು ಡಾಕ್ಟ್ರೆ. ನಮ್ಮನೇಲಿ ಅದಕ್ಕೆ ಇವ್ರು ಕೇಬಲ್ ಕನೆಕ್ಷನ್ ಕೊಟ್ಟಿಲ್ಲ. ಅರುಣ, ಯಾವ್ದಕ್ಕೂ ಅವ್ರ ಮನೆಗೆ ಹೋಗಿ ಒಂದ್ಸತಿ ನೋಡ್ಕೊಂಬರೋಣ. ಬನ್ನಿ. ನೀನು ಬಾರೆ, ಮೇಕಪ್ ಟಚಪ್ ಏನು ಬೇಡ, ಪಕ್ಕ ಮನೆ ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ನೈ ನೈ ಬಾಹರ್ ನೈ ಗಯಾ, ಮನೆಯಲ್ಲೇ ಇದ್ದೀನಿ. ಇದು ನನ್ನ ಬೆಡ್ರೂಮ್. ये मेरा बेड है. ಇದು ಡ್ರೆಸ್ಸಿಂಗ್ ಟೇಬಲ್, ಇದು ವಾರ್ಡ್ರೋಬ್. ಎಲ್ಲೂ ಹೋಗಿಲ್ಲ ನಾನು. ಅಲ್ಲ ಇದೇ ತರ ನೈ ನೈ ಅಭಿ ನೈ. ನಾ ಬೆಳಗ್ಗೆಯಿಂದ ಟೆನ್ಷನ್ಗೆ 10 ಸಲ ಟಾಯ್ಲೆಟ್ ಹೋಗ್ಬಂದೆ ಅಷ್ಟೇ. ಸಿರ್ಫ್ 10 ಬಾರ್ ಬಾರ್ ನೈ. ಆ ಸೂರ್ಯ ಹರೀಶನ್ ಜೊತೆ ಬಾರ್ಗೆ ಹೋಗಿ 1 ವಾರ ಆಯ್ತು. ಇನ್ 2 ದಿನ ಹೀಗೆ ಇದ್ರೆ ಬಾರ್ ಅಂದ್ರೆ ಏನು ಅಂತಾನೆ ಮರ್ತು ಹೋಗುತ್ತೆ. ನಿಮ್ಮನ್ನೇ ಕಾಫಿ ಕುಡಿತೀರಾ? ಏನೇ ಈ ಟೈಮಲ್ಲಿ ಕಾಫಿ ಕಾಯ್ತೀನಿ? ನಿನ್ ತಲೆಗೆಲೆ ಸರಿ ಇದೆಯೇ? ನನಗಿರೋ ಟೆನ್ಷನ್ಗೆ ಬೀರು, ಬ್ರಾಂದಿ, ವಿಸ್ಕಿ, ರಿಮ್ಮು, ಜಮ್ಮು ಎಲ್ಲ ಕುಡಿಬೇಕು. ಏನಾಗಿದೆ ರೀ ನಿಮ್ಗೆ? ಕಿಟಕಿಂದ ನೋಡು, ಅವನು ನನ್ನನ್ನೇ ನೋಡ್ತಾ ಇದ್ದಾನೆ. ಕರಡಿ ನೋಡು, ಅವನು ನನ್ನನ್ನೇ ನೋಡ್ತಾ ಇದ್ದಾನೆ. ಎಲ್ಲರೂ ನನ್ನನ್ನೇ ನೋಡ್ತಾರೆ. ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು ಬೇಟೆ ಆಡುತ್ತಿದೆ. ಭಯವಾ ತುಂಬಿದೆ, ಭಯವಾ ಹೋಗು, ಮೇನ್ ಡೋರ್ ಲಾಕ್ ಮಾಡ್ಬಿಡು. ಅವ್ನು ಬಂದ್ಬಿಡ್ತಾನೆ. ಹೋಗು ನೋಡು, ಮೊಬೈಲ್ ರಿಂಗ್ ಆಯ್ತು. ಅವನೇ ಹಲೋ ನೋಡಿ, ನಾನು ಇಲ್ಲೇ ಇದ್ದೀನಿ, ಮನೆಯಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಹೌದದು ಅಕೇಲ ಕೇಲಾ ಕಾರ ಆಪಲ್ ನೈ ಕೇಲ ಅಕೇಲ ಜನ್ಮ ಕೇಲ. ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. रमैया बस्ता भैया, रमैया बस्ता भैया, मैंने दिल तुझको दिया, मैंने दिल तुझको दिया. ವಸಂತ ಮಾಸ, ಶೃಂಗಾರ ಮಾಸ ಬಂದಿದೆ. ಒಂಟಿ ಬಾಳು ಸಾಕು ಜೋಡಿ ಎಂದು ಬೇಕು ಎಂದಿದೆ.
ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ನಾ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿನಾ. ನಾ ಹಾಡಲು ನೀವು ಹಾಡಬೇಕು, ತೂಗಾಡದ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ವೈರ್ಯ ಮರೆಯಬೇಕು. ನೀವೆಲ್ಲ ಯಾರು? ನಮ್ಮನೆ ಬಂದು ಯಾಕೆ ಹಾಡಾಡ್ತಾ ಇದ್ದೀರಿ? ಇದು ಕೋರ್ಟ್ ಜಡ್ಜು, ಅಂತ್ಯಾಕ್ಷರಿ ಜಡ್ಜ್ ಅಲ್ಲ. ಓಹ್, ಮೊದಲು ಎಲ್ಲರೂ ಕಿಟಕಿಯಿಂದ ನೋಡ್ತಾ ಇದ್ರು, ಬಾಗಿಲು ಸಂಗೀತ ನೋಡ್ತಾ ಇದ್ರು. ಇವಾಗ ಎಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ. ನೋ ನೋ, ಇವೆಲ್ಲ ಯಾರು? ಯಾಕೆ ಬಂದಿದ್ದೀರಿ ಇಲ್ಲಿ? ನೀವು ಯಾರು ಇವರು? ಯಜಮಾನ್ರಿಗೆ ಏನಾಗಿದೆ? 3-4 ದಿವಸದಿಂದ ಹೀಗೆ ಮಾಡ್ತಾ ಇದ್ದಾರೆ ಡಾಕ್ಟರ್. ಹೆಸರು ರಮೇಶ್ ಅಂತ, ಬ್ಯಾಂಕಲ್ಲಿ ಕೆಲಸದಲ್ಲಿದ್ರು, ಈಗ ರಿಟೈರ್ ಆಗಿದ್ದಾರೆ. ಹೌದಾ ರಮೇಶ್? ನಾನು ಡಾಕ್ಟರ್ ಅರುಣ್. ನಾನು ಯಾರಿಗೂ ಏನು ಕೊಡೋದಿಲ್ಲ. ನನಗೇನು ಕೊಡಬೇಡಿ ನೀವು, ನಾನೇ ಕೊಡ್ತೀನಿ. ಏನ್ ಕೊಡ್ತೀರಿ? ಇಂಜೆಕ್ಷನ್. ಹೇಗಿದೆ ಜೋಕು? ಅಯ್ಯೋ, ನಂಗೆ ಇಲ್ಲಿ ಇಷ್ಟೇ ಟೆನ್ಷನ್ ಆಗ್ತಿದೆ, ನಿಮ್ಗೊಳ್ಳೆ ಜೋಕು. ರಮೇಶ್, ನೀವು ಇದನ್ನು ನೋಡ್ತಾ ಇರಿ. ಅವ್ರು ಮೊಬೈಲ್ ನೋಡ್ತಾ ಇರೋ ಅಂತಾನೆ, ನೀವು ಅಲ್ಲಾಡೋದನ್ನ ನೋಡ್ತಾ ಇರೋ ಅಂತೀರಿ. ಏನಪ್ಪ ಅರುಣ್, ಯಾವ್ದೋ ಹಳೆ ಕಾಲದ ಬೆಂಜಲ್ಲಿ ಇಟ್ಕೊಬಿಟ್ಟು ಈ ಅಲ್ಲಾಡೋದು ನೋಡಿ ಅಂತ ಹೇಳ್ತೀಯಲ್ಲ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕಣೋ, ಕಾಲ ಬದಲಾಗಿದೆ, ಬೇರೆ ಏನಿಲ್ವಾ? ಗೋಲ್ಡ್ ಇಸ್ ಗೋಲ್ಡ್ ಆಲ್ವೇಸ್. ಇಲ್ಲಿ ಇರಿ ಡಾಕ್ಟ್ರೆ, ಒಂದ್ ನಿಮಿಷ ಅವ್ರನ್ನ ಕಂಫರ್ಟಬಲ್ ಆಗಿ ಕೂಡಿಸ್ಲಾ ಮುಂದ್ಗಡೆಗೆ? ಬನ್ನಿ ಬನ್ನಿ. ಬನ್ನಿ ಮುಂದೆ ಕೂತ್ಕೊಳ್ಳಿ, ಬನ್ನಿ. ರಮೇಶ್, ನೀವು ಇದನ್ನ ನೋಡ್ತಾ ಇರಿ. ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳು ಮುಚ್ಕೋತಾ ಇರಿ. ನಿಮ್ಮ ಕೈ ಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಮನಸ್ಸು ಶಾಂತವಾಗ್ತಿದೆ. ಈಗ ನೀವು ಆರಾಮಾಗಿದ್ದೀರಿ. ಈಗ ಹೇಳಿ, ಮೊನ್ನೆ ಏನಾಯ್ತು? ಮೊನ್ನೆ ನನ್ನ ವಾಟ್ಸಪ್ಗೆ ಒಂದು ವಿಡಿಯೋ ಕಾಲ್ ಬಂತು. ಯಾರಿಂದ ಅಂತ ಗೊತ್ತಾಗಲಿಲ್ಲ. ಅದರಲ್ಲಿ ಒಬ್ಬರು ಜಡ್ಜ್ ಕೂತಿದ್ರು, ಅವ್ರ ಪಕ್ಕ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಿಂತಿದ್ದ. ಮುಂದೆ ಜಡ್ಜ್ ಮುಂದೆ ಟೇಬಲ್ ಇತ್ತು. ರಮೇಶ್, ಮುಂದೆ ಅಂದ್ರೆ ಮುಂದಕ್ಕೆ ವಿಷಯ ಏನು ಅಂತ ಕೇಳಿದ್ದು ಅದನ್ನ. ಅದು ನನ್ನ ಹೆಸರಿಗೆ ಒಂದು ಪಾರ್ಸಲ್ ಬಂದಿದೆ, ಕಸ್ಟಮ್ಸ್ ಎಲ್ಲ ಅದನ್ನು ಸೀಸ್ ಮಾಡಿದ್ದಾರೆ, ಅದನ್ನು ತುಂಬ ಡ್ರಗ್ಸ್ ಇದೆ ಅಂತ ಹೇಳೋದು. ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನನ್ನನ್ನು ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೇಳೋದು. ರಮೇಶ್, ನಿಮಗೇನೂ ಆಗಿಲ್ಲ. ನಾನು 1, 2, 3 ಹೇಳ್ತೀನಿ, ಕಂಡಿದ್ದೀನಿ. 1, 2, 3. ನಾನು ಎಲ್ಲಿದ್ದೀನಿ? ನೀವು ಯಾರು? ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಾನು ಡಾಕ್ಟರ್ ಅರುಣ್. ರಮೇಶ್, ನಿಮ್ಗೇನೂ ಆಗಿಲ್ಲ, ಹೆದರ್ಕೋಬೇಡಿ. ನಿಮ್ಗೇನಾದ್ರೂ ಆದ್ರೆ ನಮ್ಗೆ ಹೇಳ್ಬೋದಲ್ವಾ? ಸಾರಿ ಸತೀಶ್, ಟೆನ್ಷನ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮೊನ್ನೆ ವಿಡಿಯೋ ಕಾಲ್ ಬಂತು, ಅದನ್ನು ಆಫ್ ಮಾಡಬಾರ್ದು, ಅದನ್ನೇ ನೋಡ್ತಾ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ರಮೇಶ್, ಈಗ ನಾನು ಹೇಳೋದನ್ನ ನಿಧಾನವಾಗಿ ಕೇಳಿಸ್ಕೊಳ್ಳಿ. ನೋಡಿ, ಪೊಲೀಸ್ನವರು ಸುಮ್ಮನೆ ಯಾರನ್ನು ಅರೆಸ್ಟ್ ಮಾಡೋದಕ್ಕಾಗುತ್ತೆ. ಅರೆಸ್ಟ್ ಮಾಡಬೇಕು ಅಂದರೆ ಅರೆಸ್ಟ್ ವಾರೆಂಟ್ ಇರಬೇಕು. ಹಾಗೆ ಇನ್ನೊಂದು ವಿಷಯ, ಈ ಪೊಲೀಸು ಅಥವಾ ಜಡ್ಜು ಈ ಥರ ವಾಟ್ಸಪ್ ಕಾಲ್ಗಳನ್ನು ಮಾಡೋದಿಲ್ಲ. ನೋಡಿ, ನೀವೇನು ಹೆದರ್ಕೋಬೇಡಿ, ನೀವು ಯಾವ ತಪ್ಪನ್ನು ಮಾಡಿಲ್ಲ. ರಿಲ್ಯಾಕ್ಸ್. ಅಲ್ಲ, ಆದರೆ ಈ ಕಾಲ್ ಬರ್ತಿದೆಯಲ್ಲ, ಏನು ಮಾಡೋದು? ರಮೇಶ್, ರಮೇಶ್, ಯೋಚನೆ ಮಾಡಿ. ಇದು ಸೈಬರ್ ಕ್ರೈಮ್.
ನಿಮ್ಮ ವೀಕ್ನೆಸ್ ಅನ್ನ ಆ ಖದೀಮರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ನೀವು ಈ ಅಡ್ವರ್ಟೈಸ್ಮೆಂಟ್ ಕೇಳಿರ್ಬೇಕಲ್ಲ, ನಿಮಗೇನಾದ್ರೂ ಈ ತರ ಸಮಸ್ಯೆಗಳು ಬಂದಾವಾಗ 193 ಕಾಲ್ ಮಾಡಬೇಕು, ಇಲ್ಲ cybercrime.gov.in ಗೆ ಕಂಪ್ಲೇಂಟ್ ಮಾಡಬೇಕು. ಆ ಖದೀಮರು ನಿಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ. ಏನು ಯೋಚನೆ ಮಾಡ್ಬಿಡಿ ರಮೇಶ್, ಎಲ್ಲ ಸರಿ ಹೋಗುತ್ತೆ. ನೀವು ಯಾವ ತಪ್ಪನ್ನು ಮಾಡಿಲ್ಲ. Who are you? I am DGM ಸದಾಶಿವ. ಅಯ್ಯೋ ಬಡ್ಕೋಬೇಕು ನಿಮ್ಗೆ. ಅದು DGM ಅಲ್ಲ ರೀ, DGP. Yes. I am DGP ಸದಾಶಿವ. Who are you? ನೋಡ್ರಿ ರಮೇಶ್, ಆ ಕದೀಮರ ಕಾರನ್ನ ಕಟ್ ಮಾಡ್ಬಿಟ್ರ. ಥ್ಯಾಂಕ್ ಯು ಸರ್. ಅದನ್ನೇ ಹೇಳಿದ್ದು, ಧೈರ್ಯವಾಗಿರಿ. ಇನ್ಮೇಲೆ ಇಂಥ ಯಾವ ಕಾಲು ನಿಮ್ಗೆ ಬರೋದಿಲ್ಲ. ನೀವು ಆರಾಮಾಗಿರಿ. ತುಂಬಾ ಥ್ಯಾಂಕ್ ಯು. ನಿಮ್ಮ ಉಪಕಾರ ನಾನು ಹೇಗೆ ಮಾಡಿದ್ದೆ. ಅಯ್ಯೋ ಸದ್ಯ ನಾನಂತೂ ದುಡ್ಡು ಎಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾರೋ ಅನ್ಕೊಂಡಿದ್ದೆ. ಅವ್ರೇನ್ ಕಳ್ಕೊಳಕ್ ಸಾಧ್ಯ ಇಲ್ಲ, ದುಡ್ಡೆಲ್ಲ ನನ್ನ ಹೆಸರಲ್ಲೇ ಇದೆಯಲ್ಲ. ರಮೇಶ್, ಬಹಳ ಚೆನ್ನಾಗಿದೆ. ದುಡ್ಡೆಲ್ಲ ಅವ್ರ ಹೆಸರಲ್ಲಿಟ್ಟು ನೀವು ಟೆನ್ಷನ್ ಮಾಡ್ಕೊಳ್ಳೋದಂದ್ರೆ ನಮಗೆಲ್ಲ ಟೆನ್ಷನ್ ತಂದ್ಬಿಟ್ರಪ್ಪ. ಸಾರಿ ಸತೀಶ್, ಏನೋ ಟೆನ್ಷನ್ ಎಲ್ಲ ಆ ಥರ ಆಗೋಯ್ತು ಅಷ್ಟೇ. ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ. 4-4 ದಿನದಿಂದ ಟಿವಿ ಸೀರಿಯಲ್ ಎಲ್ಲ ನೋಡ್ದೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅದ್ರೆಲ್ಲ ಅವರೆಲ್ಲ ಕೆಲಸ ಮಾಡ್ಕೋತಾರೆ, ನಾನು ಆರಾಮ್ ಥ್ಯಾಂಕ್ಸ್. ಒಳಗಡೆ ಹೋಗಿ ಕಾಫಿ ತಗೊಂಬನ್ನಿ. ಒಂದು ಸೈಬರ್ ಕ್ರೈಮ್ ಕೇಸು ಕ್ಲೋಸ್ ಮಾಡಿದೀವಿ ಈಗ. ಹೌದು, ನೀವು ಅಷ್ಟೇ. ಇಂಥ ಸಿಚುವೇಶನ್ ಬಂದಾಗ ಪ್ಯಾನಿಕ್ ಆಗ್ಬೇಡಿ. ಯಾವುದೇ ಅನ್ನೋನ್ ನಂಬರ್ ಕರೆಗಳನ್ನ ಸ್ವೀಕರಿಸೋದಕ್ಕೂ ಹೋಗ್ಬೇಡಿ. SMS ನಲ್ಲಿ ಬರುವ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಮ್ ಫ್ರಾಡ್ಸ್ಟರ್ಸು ಯಾವಾಗಲೂ ಕಾಯ್ತಾ ಇರ್ತಾರೆ. ಅವ್ರ ಬಲೆಗೆ ಬೀಳ್ಬೇಡಿ. ಪ್ಲೀಸ್ ಟೇಕ್ ಕೇರ್. ನಮಸ್ಕಾರ.